ಈಗ ಕಾಂಗ್ರೆಸ್ನಲ್ಲಿ ಬಿ ಪಾಟೀಲ್ ಸಿದ್ದರಾಮಯ್ಯನವರ ಹೆಜ್ಜೆ ಮೇಲೆ ಹೆಜ್ಜೆಯನ್ನ ಇಟ್ಕೊಂಡು ಹೋಗ್ತಾ ಇರೋದು. ಸಿದ್ದರಾಮಯ್ಯನವರು ಹೇಗೆ ಮುಖ್ಯಮಂತ್ರಿ ಆದ್ರಲ್ಲ, ಅದೇ ರೀತಿ ನಾನು ಒಂದು ದಿನ ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಲೆಕ್ಕಾಚಾರ. ವಿಧಾನಸೌಧದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರು ಬಿ ಪಾಟೀಲ್ ಅವರು ಮುಖ್ಯಮಂತ್ರಿ ಯಾಕಾಗಬಾರದು ಅಂತ. ಅದನ್ನೇ ಲೆಕ್ಕಾಚಾರವನ್ನ ಬಿ ಪಾಟೀಲ್ ಇಟ್ಕೊಂಡಿದ್ದಾರೆ. ಹೇಗಾದ್ರೂ ಮಾಡಿ ನಾನು ಮುಖ್ಯಮಂತ್ರಿ ಆಗ್ಬೇಕು. ಬಿ ಪಾಟೀಲ್ ಈಗ ಸಿದ್ದರಾಮಯ್ಯನವರ ದಾರಿಯನ್ನ ಹಿಡಿದಿದ್ದಾರೆ. ಯಾವ್ಯಾವ ದಾರಿಯನ್ನ, ಸಿದ್ದರಾಮಯ್ಯನವರ ದಾರಿಯನ್ನ ಹಿಡ್ಕೊಂಡು ಬಿ ಪಾಟೀಲ್ ರಾಜಕೀಯ ವ್ಯವಸ್ಥೆಯಲ್ಲಿ ಈಗ ರಾಜಕಾರಣ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಅದನ್ನ ನೋಡ್ತಾ ಹೋಗೋಣ. ನೋಡಿ, ಸಿದ್ದರಾಮಯ್ಯನವರು ರಾಜಕೀಯಕ್ಕೆ ಬಂದಂತ ಟೈಮಿಂಗ್ ನಲ್ಲಿ ಅವರು ದೇವೇಗೌಡರು ಕಟ್ಟಿದಂತಹ ಪ್ರಾದೇಶಿಕ ಪಕ್ಷವಾದಂತಹ JDS ಜನತಾದಳ ಪಾರ್ಟಿಯಲ್ಲಿ ಇದ್ರು. ಅಲ್ಲಿಂದ ಅವರು ಕಾಂಗ್ರೆಸ್ಗೆ ಬಂದ್ರು. ಕಾಂಗ್ರೆಸ್ಗೆ ಬಂದಂತ ಟೈಮಿಂಗ್ ನಲ್ಲಿ ಅವರು ಅಹಿಂದ ನಾಯಕನಾಗಿ ಬಂದ್ರು. ಅಲ್ಪಸಂಖ್ಯಾತರ ಜೊತೆಗೆ ನಿಂತ್ಕೊಂಡ್ರು. ಅಲ್ಪಸಂಖ್ಯಾತರಿಂದ ಅವರು ರಾಜಕಾರಣ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ನಿಮಗೆ ಗೊತ್ತಿರಬಹುದು, ಒಂದು ಮಾತಿದೆ, ಅಲ್ಪಸಂಖ್ಯಾತರು ಅಹಿಂದ ನಾಯಕ ಅನ್ಕೊಂಡು ಬಂದಿರುವಂತಹ ಸಿದ್ದರಾಮಯ್ಯ ಹೇಗೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಬಂದ್ರು ಅಂತ ಲೆಕ್ಕಾಚಾರಗಳನ್ನ ತಕ್ಕೊಂಡ್ರೆ, ನೋಡಿ ಒಂದು ಮಾತಿದೆ. ಏನಂತ ಇದೆ ಅಂದ್ರೆ, ನಮ್ಮಲ್ಲಿ ಅಂದ್ರೆ ಇದೇನು ಒಂದು ಸನಾತನ ಧರ್ಮ ಅಂತ ಬರುತ್ತಲ್ಲ, ಈ ಧರ್ಮದಲ್ಲಿ ಒಗ್ಗಟ್ಟಿಲ್ಲ. ಇಲ್ಲಿ ಜಾತಿಗಳಿವೆ, ಲಿಂಗಾಯತ ಸಮುದಾಯ, ಬ್ರಾಹ್ಮಣ ಸಮುದಾಯ, ಕುರುಬ ಸಮುದಾಯ, ಬೇರೆ ಬೇರೆ ಸಮುದಾಯ, ದಲಿತರು, ಮತ್ತೆ ಅದು ಇದು ಅಂತ ಬಹಳಷ್ಟು ಜಾತಿಗಳು ಇಲ್ಲಿದೆ. ಇಲ್ಲಿ ಒಗ್ಗಟ್ಟು ಅನ್ನೋದಿಲ್ಲ. ಆದ್ರೆ ಅಲ್ಪಸಂಖ್ಯಾತರಲ್ಲಿ ಹಾಗಲ್ಲ, ಅದು ವೋಟಿಂಗ್ ಬ್ಯಾಂಕ್ ಇದ್ದಂಗೆ. ಸೊ ಅಲ್ಲಿ ವೋಟ್ ಬ್ಯಾಂಕ್ ಅದು ಬಂದು ಬಿಡುತ್ತೆ, ಜೇಬಲ್ಲಿ ಇಂತಿಷ್ಟಿದೆ ನಂಗೆ. ಹಾಗಾಗಿ ಸಿದ್ದರಾಮಯ್ಯನವರು ಅಹಿಂದ ನಾಯಕ ತತ್ವದ ಮೇಲೆ ಬೆಳೆದು ಬಂದ್ರು. ಈಗ ಇದೇ ಲೆಕ್ಕಾಚಾರವನ್ನು ಹಾಕೊಂಡಿರುವಂತಹ ಬಿ ಪಾಟೀಲ್ ಪ್ರತಿ ನಮಾಜ್ಗಳಲ್ಲಿ ಭಾಗಿಯಾಗ್ತಾರೆ. ಯಾಕೆ ಅನ್ಕೊಂಡಿದ್ದೀರಾ? ನಮಾಜ್ ಮಾಡೋದು, ಹಬ್ಬಗಳು ಬಂದ್ರೆ ಮುಸಲ್ಮಾನ್ ಬಾಂಧವರ ಜೊತೆಗೆ ಹೋಗಿ ನಮಾಜ್ ಕೂತ್ಕೊಳ್ಳೋದು, ಇದೆಲ್ಲ ಮಾಡ್ತಾರೆ. ಕಾರಣ ಈಗ ಮುಸಲ್ಮಾನ್ ಬಾಂಧವರಿಗೂ ಕೂಡ ಇದು ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲಿ ಮುಸಲ್ಮಾನ್ ಬಾಂಧವರ ಮೇಲೆ ಪ್ರೀತಿ ಅಥವಾ ಅವ್ರ ಮೇಲೆ ಇರ್ತಕ್ಕಂಥ ಒಂದು ಅನುಕಂಪ ಅಲ್ಲ, ರಾಜಕೀಯವಾಗಿ ಬರಬೇಕಷ್ಟೇ, ರಾಜಕೀಯವಾಗಿ ಹೋಗ್ಬೇಕಷ್ಟೇ ಹೊರತು. ನೋಡಿ, ಈಗ ಸಿದ್ದರಾಮಯ್ಯನವರು ಏನ್ ಬಾಗಲಕೋಟೆಯಲ್ಲಿ ಕೇಳಿದ್ರಲ್ಲ, ಟಿಕೆಟ್ ಕೇಳಿದ್ರಲ್ಲ, ಒಂದು ವ್ಯವಸ್ಥೆ ಆಯ್ತಲ್ಲ. ಬಾಗಲಕೋಟೆಯಲ್ಲೋ ಅಥವಾ ಶಾಮನೂರ್, ಶಿವಶಂಕರಪ್ಪ, ದಾವಣಗೆರೆ, ಈ ಭಾಗಗಳಲ್ಲಿ, ದಾವಣಗೆರೆ ಬಾಗಲಕೋಟೆಯಲ್ಲಿ ಏನು ಕೇಳಿದ್ರಲ್ಲ, ನಮಗೂ ಟಿಕೆಟ್ ಕೊಡಿ, ನಮಗೂ ಟಿಕೆಟ್ ಕೊಡಿ ಅಂತ ಮುಸಲ್ಮಾನ್ ಬಾಂಧವರು ಟಿಕೆಟ್ ಕೊಡ್ಲಿಲ್ಲ. ಸೊ ಯಾಕೆ? ಅಷ್ಟು ಭಕ್ತಿ ಶ್ರದ್ಧೆ ಮುಸಲ್ಮಾನ್ ಬಾಂಧವರ ಮೇಲೆ ಇದ್ದಿದ್ರೆ ಸಿದ್ದರಾಮಯ್ಯನವರು ಟಿಕೆಟ್ ಕೊಡಿಸ್ತಾನೆ ಇದ್ರು. ಸಿದ್ದರಾಮಯ್ಯನವ್ರ ಮಾತು ಕೇಳ್ತಾ ಇರ್ಲಿಲ್ವಾ ಹೈಕಮಾಂಡ್? ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಟು ಹಾಕಿ, ಈಗ ಏನು ಬಿ ಪಾಟೀಲ್ ಸಿದ್ದರಾಮಯ್ಯನವರ ಲೆಕ್ಕಾಚಾರದ ಮೇಲೆ ಹೋಗ್ತಾ ಇರೋದು ಯಾಕೆ? ಸಿದ್ದರಾಮಯ್ಯನವರ ಹಾದಿಯನ್ನೇ ತುಳಿತಾ ಇರೋದು ಯಾಕೆ? ಈಗ ಬಿ ಪಾಟೀಲ್ ಕೂಡ ನಮಾಜ್ಗಳಲ್ಲಿ ಭಾಗಿಯಾಗ್ತಾರೆ. ಮುಸಲ್ಮಾನ್ ಬಾಂಧವರನ್ನ ಎಮೋಷನಲ್ ಆಗಿ ತಮ್ಮ ಬಿಗಿದ ಅಪ್ಪಿಕೆಯಲ್ಲಿ ಇಟ್ಕೋಬೇಕು. ನಾಳೆ CM ಆಗ್ತಾರೆ ಅಂದ್ರೆ ಎಲ್ಲರೂ ಸೇರ್ಕೊಂಡು ಮತ ಹಾಕ್ಬಿಡ್ಬೇಕು, ಆ ಲೆಕ್ಕಾಚಾರ. ಈಗ ಅಹಿಂದ ನಾಯಕನಾಗಿ ನೆಕ್ಸ್ಟ್ ಮುಂದುವರಿಯೋದು ಯಾರಪ್ಪ ಅಂದ್ರೆ ಬಿ ಪಾಟೀಲ್ ಅಂತ ಗುರುತಿಸ್ಕೊಳ್ಬೇಕು. ಇನ್ನು ಈ ಕಡೆ ಇದೆಯಲ್ಲ, ಬಿಜೆಪಿ ಮತ್ತು RSS ಅನ್ನ ದ್ವೇಷ ಮಾಡಿದ್ರೆ ರಾಹುಲ್ ಗಾಂಧಿಗೆ ನೇರವಾಗಿ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಳ್ಬಹುದು. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಅಭ್ಯರ್ಥಿ ಇದ್ದಾನೆ ಅಂದ್ರೆ ಆತ ನಮಾಜ್ಗಳಲ್ಲಿ ಭಾಗಿಯಾಗಬೇಕು, ಮುಸಲ್ಮಾನ್ ಬಾಂಧವರ ಟೋಪಿಗೆಯನ್ನು ಹಾಕಬೇಕು, ನಮಾಜ್ ಮಾಡಬೇಕು, ನಂತರ RSS ಮತ್ತು ಬಿಜೆಪಿಯನ್ನ ದ್ವೇಷ ಮಾಡಬೇಕು. ಆಗ ನೇರವಾಗಿ ರಾಹುಲ್ ಗಾಂಧಿಯ ಕಣ್ಣಿಗೆ ಅವರು ಕಾಣಿಸ್ಕೊಳ್ತಾರೆ. ಸೊ ಈಗ ಬಿ ಪಾಟೀಲ್ ಮಾಡ್ತಾ ಇರೋ ಲೆಕ್ಕಾಚಾರ, ತಂತ್ರ, ಪ್ಲಾನಿಂಗ್ಗಳು ಕೂಡ ಇದೆ. ಬಿ ಪಾಟೀಲ್ ಪ್ಲಾನಿಂಗ್ ಏನು? ನಮಾಜ್ಗಳಲ್ಲಿ ಭಾಗಿಯಾಗೋದು, ಸಿದ್ದರಾಮಯ್ಯನವರ ರೀತಿ ಅಹಿಂದ ನಾಯಕನಾಗಿ ಮುಂದುವರಿಯೋದು, ರಾಜ್ಯದಲ್ಲಿ ಬಿ ಪಾಟೀಲ್ ಅನ್ನೋ ಕ್ರಾಂತಿಯನ್ನ ಹುಟ್ಟುಹಾಕೋದು, ನಂತರದ ಮುಖ್ಯಮಂತ್ರಿ ಅನ್ನೋ ಲೆಕ್ಕಾಚಾರವನ್ನ ಹುಟ್ಟಿಸೋದು. ಇದನ್ನ ಯಾಕೆ ಮಾಡ್ತಾ ಇದ್ದಾರೆ ಬಿ ಪಾಟೀಲ್ ಅಂದ್ರೆ, ಇನ್ನೊಂದು ಮಲ್ಲಿಕಾರ್ಜುನ್ ಖರ್ಗೆಯನ್ನು ಕೂಡ ಒಲಿಸ್ಕೋಬೇಕಲ್ಲ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಒಲಿದ್ರೆ ಮುಗಿದು ಹೋಯ್ತು, ರಾಜ್ಯದ ಮುಖ್ಯಮಂತ್ರಿ ಅವರೇ ಅಂತ ಡಿಸೈಡ್ ಆಗುತ್ತೆ.
ಸೊ ಕಾಂಗ್ರೆಸ್ನ ಹೈಕಮಾಂಡ್ ಸ್ಥಿತಿ ಆ ರೀತಿ ಇದೆ. ಈಗ ಸಿದ್ದರಾಮಯ್ಯನವರು ಯಾವ ರೀತಿ ಬೆಳ್ಕೊಂಡು ಬಂದ್ರಲ್ಲ ಅದೇ ದಾರಿಯಲ್ಲಿ ಎಂ ಬಿ ಪಾಟೀಲ್ ಹೋಗ್ತಾ ಇದ್ದಾರೆ. ನಮಾಜ್ನಲ್ಲಿ ಭಾಗಿಯಾಗ್ತಾರೆ, ರಂಜಾನ್ದಲ್ಲಿ ಭಾಗಿಯಾಗ್ತಾರೆ. ಟೋಟಲ್ ಆಗಿ ಮುಸಲ್ಮಾನ್ ಬಾಂಧವರ ಜೊತೆಗೆ ತುಂಬಾ ಅನ್ಯೂನ್ಯತೆಯ ಎಮೋಷನಲ್ ಕ್ರಿಯೇಟ್ ಅನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ನಾನು ಮಾಡೋ ತಪ್ಪು ಅಂತ ಹೇಳ್ತಾ ಇಲ್ಲ, ಅವರ ಪ್ಲಾನಿಂಗ್ಸ್ ಗಳನ್ನ ನಿಮ್ ಮುಂದೆ ತೋರಿಸ್ತಾ ಇದ್ದೀನಿ. ಈಗ ಮುಸಲ್ಮಾನ್ ಬಾಂಧವರಿಗೂ ಕೂಡ ಅರ್ಥ ಆಗಿದೆ. ಎಜುಕೇಟೆಡ್ ಪೀಪಲ್ಸ್ ಅಂತ ಮುಸಲ್ಮಾನ್ ಬಾಂಧವರಲ್ಲಿ ಏನ್ ಬರ್ತಾರಲ್ಲ ಬ್ರದರ್ಸ್, ಸೊ ಅವರೆಲ್ಲ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಕೇವಲ ಈಗ ನಮ್ಮನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ನವರಾಗ್ಲಿ ಬೇರೆಯವರಾಗ್ಲಿ, ಕಾಂಗ್ರೆಸ್ನ ಮುಸಲ್ಮಾನರು ತಮ್ಮ ಅಂಗೈಲಿ ಹಿಡ್ಕೊಂಡು ಮೆರೆಸ್ತಾರೆ. ಆದ್ರೆ ಟಿಕೆಟ್ ಕೊಡ್ಲಿಲ್ಲ, ಟಿಕೆಟ್ ಮಿಸ್ ಮಾಡಿದ್ರು. ಸೊ ಇದೆಲ್ಲ ಅವ್ರಿಗೂ ಕೂಡ ಗೊತ್ತಾಗ್ತಾ ಇರುತ್ತೆ. ಹಾಗಾಗಿ ಅವರು ಕೂಡ ತಿರುಗಿ ಬಿದ್ದಿದ್ದನ್ನ ನೀವು ನೋಡಿದ್ರಿ ಕಾಂಗ್ರೆಸ್ನ ವಿರುದ್ಧವೇ. ಯಾಕಂದ್ರೆ ಎಜುಕೇಟೆಡ್ಸ್ ಆಗಿದ್ದಾರೆ ಅವರು ಕೂಡ. ಈಗ ಎಜುಕೇಟೆಡ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು RSS ನಲ್ಲೇ ಎಷ್ಟೋ ಜನ ಮುಸಲ್ಮಾನರು ಇದ್ದಾರೆ. ಸೊ ನಿಮಗೆ ತೋರಿಸ್ತೀನಿ, ಪ್ರೂಫ್ ಸಮೇತ ನಾನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಮುಸಲ್ಮಾನರೇ RSS ನಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮುಸಲ್ಮಾನ್ ಹಿಂದೂ ಭಾವೈಕ್ಯತೆ ಇದೆ, ಆದ್ರೆ ರಾಜಕೀಯ ಬಂದ್ಬಿಟ್ಟು ಇದನ್ನೆಲ್ಲವನ್ನ ತಲ್ಲಣಗೊಳಿಸ್ತಾ ಇದೆ. ಮುಸಲ್ಮಾನರು ಹಿಂದೂಗಳೇನು ದ್ವೇಷ ಬದ್ಧ ವೇದಿಗಳಲ್ಲ. ಮುಸಲ್ಮಾನರು ಏನು ಕೆಟ್ಟವರು, ಹಿಂದೂಗಳು ಒಳ್ಳೆಯವರು ಅಥವಾ ಹಿಂದೂಗಳು ಕೆಟ್ಟವರು, ಮುಸಲ್ಮಾನರು ಕೆಟ್ಟವರು ಅಂತ ಅಲ್ಲ. ಇಲ್ಲಿ ಒಂದು ಭಾವೈಕ್ಯತೆ ಇದೆ. ಆದ್ರೆ ಇಲ್ಲಿದೆಯಲ್ಲ ವೋಟ್ ಬ್ಯಾಂಕಿಂಗ್ಗೋಸ್ಕರ. ನಾನು ಮಾಂಸ ತಿಂತೀನಿ, ಹಬ್ಬದ ದಿನ ಮಾಂಸ ತಿಂತೀನಿ ಅಂತ ಸಿದ್ದರಾಮಯ್ಯವರು. ಯಾಕೆ ಅಂದ್ರೆ ಈ ಕಡೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮುಸಲ್ಮಾನರನ್ನು ಒಲಿಸ್ಕೊಳ್ಳೋದು, ಎಮೋಷನಲ್ ಆಗಿ ಮುಸಲ್ಮಾನರನ್ನ ತಮ್ಮ ಬತ್ತಳಿಕೆ ಇಟ್ಕೊಳ್ಳೋದು, ಈ ಪ್ಲಾನಿಂಗ್ ಹೇಗೆ ಸಿದ್ದರಾಮಯ್ಯನವರು ಮಾಡ್ಕೊಂಡು ಬಂದ್ರಲ್ಲ, ಇದೇ ಪ್ಲಾನಿಂಗ್ ಅನ್ನ ಎಂ ಬಿ ಪಾಟೀಲ್ ತಗೊಂಡು ಹೋಗ್ತಾ ಇರೋದೀಗ. ನಮಾಜ್ನಲ್ಲಿ ಭಾಗಿಯಾಗೋದಾಗಿರಬಹುದು, ಬೇರೆ ರೀತಿಯಾದಂತಹ ಅಲ್ಪಸಂಖ್ಯಾತರ ಜೊತೆಗೆ ಬೆರೆಯುವಂತ ಸ್ಥಿತಿಗಳಾಗಿರಬಹುದು. ಈ ರೀತಿ ಲೆಕ್ಕಾಚಾರವನ್ನು ಮಾಡಿಕೊಂಡು 2028 ಚುಕ್ಕಾಣಿಯಲ್ಲಿ ಮುಖ್ಯಮಂತ್ರಿ ಆಗುವ ಲೆಕ್ಕಾಚಾರಗಳನ್ನ ಹೊತ್ತಿಸ್ಕೊಂಡಿದ್ದಾರೆ, ಆಸೆ ಕಟ್ಕೊಂಡಿದ್ದಾರೆ ಎಂ ಬಿ ಪಾಟೀಲ್. ಎಂ ಬಿ ಪಾಟೀಲ್ ನೋಡಿ, ರಾಜಕೀಯಕ್ಕೆ ಬಂದಂತ ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ ತಮ್ಮದೇ ಆದ ಒಂದು ಶಕ್ತಿಯ ಮೇಲೆ ಬಂದ್ರು ಅಂತ ಹೇಳಲಾಗುತ್ತೆ. ಆದ್ರೆ ಎಂ ಬಿ ಪಾಟೀಲ್ ಏನಿದಾರಲ್ಲ, ಮುಂಚೆಯಿಂದಾನು ಇವರದೇ ಆದಂತಹ ರಾಜಕೀಯ ವಾತಾವರಣದಲ್ಲಿ ಬಂದಂತವ್ರು. ಆದ್ರೆ ಈಗ ಸಡನ್ ಆಗಿ CM ಸಿದ್ದರಾಮಯ್ಯನವರ ದಾರಿಯನ್ನ ತುಳಿದು ಇನ್ನು ಮೇಲೆ ರಾಜಕೀಯ ಸಿದ್ದರಾಮಯ್ಯನವರ ರೀತಿ ನಡಿಬೇಕು. ನೋಡಿ, ಎಂ ಬಿ ಪಾಟೀಲ್ ಲೆಕ್ಕಾಚಾರ ಇದು. ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನವರ ರೀತಿ ಅಹಿಂದ ನಾಯಕನಾಗಿ ಬೆಳೆದು ಬಿಟ್ರೆ, ಅಹಿಂದ ನಾಯಕನಾಗಿ ನಿಂತ್ಕೊಂಡು ಬಿಟ್ರೆ, ನಾನು ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿಬಿಡ್ತೀನಿ, ನಾನು ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಗೋಚರಿಸ್ತೀನಿ. ಎಂ ಬಿ ಪಾಟೀಲ್ ಲೆಕ್ಕಾಚಾರ ಇದು. ನೋಡಿ, ಇಲ್ಲಿ ಒಂದು ನಿಮಗೆ ಮಾತು ಹೇಳ್ತೀನಿ, ಇನ್ನೊಂದು ಪಾಯಿಂಟ್ ಇದೆ. ಸೊ ಈ ಪಾಯಿಂಟ್ ನಿಮ್ಗೆ ಅರ್ಥ ಆಗ್ಬೇಕು. ಮುಸಲ್ಮಾನ್ ಬಂಧುಗಳನ್ನ ಕ್ಯಾಚ್ ಹಾಕೊಳ್ಳೋದು ಅಂದ್ರೆ ನಿಮ್ಮ ಜೊತೆಗಿದೀವಿ ಅಂತ ತೋರಿಸೋದು, ಅವ್ರ ಬಗ್ಗೆ ಮಾತಾಡೋದು, ಹೋಗಿ ನಮಾಜ್ನಲ್ಲಿ ಭಾಗಿಯಾಗಿ ಟೋಪಿ ಹಾಕೋದು. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ, ಮುಸಲ್ಮಾನ್ ಬಾಂಧವರು ಎಮೋಷನಲ್ ಆಗಿ, ಸೊ ಇವರು ನಮ್ಮೊಳಗೆ ಬಂದ್ರಲ್ಲ ಅಂತ ಹೇಳಿ ಅವರನ್ನು ಒಪ್ಕೊಳ್ಬೇಕು. ಇದು ಈಗ ಕಾಂಗ್ರೆಸ್ನಲ್ಲಿ ಹುಟ್ಕೊಳ್ತಾ ಇರುವಂತ ಒಂದು ದಾರಿ. ಅರ್ಥ ಆಯ್ತಾ ನಿಮಗೆ? ಈಗ ಎಂ ಬಿ ಪಾಟೀಲ್ ಕೂಡ ಮಾಡ್ತಾ ಇರೋದು ಇದನ್ನೇ. ಎಂ ಬಿ ಪಾಟೀಲ್ ಅವರ ಲೆಕ್ಕಾಚಾರವೂ ಕೂಡ ಇದೆ. ಸೊ ಹಂಗಾಗಿ 2028 ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಕಣ್ಣಿಗೆ ಕಾಣಿಸ್ಕೋಬೇಕು ಅಂದ್ರೆ ಏನೇನ್ ಮಾಡಬೇಕು, ಪಾಯಿಂಟ್ಸ್ಗಳಿದೆ. ರಾಹುಲ್ ಗಾಂಧಿ ಅವರ ಕಣ್ಣಿಗೆ ಬೀಳ್ಬೇಕು, ಕಾಂಗ್ರೆಸ್ನ ಹೈಕಮಾಂಡ್ ಕಣ್ಣಿಗೆ ಬೀಳ್ಬೇಕು. ಕಾಂಗ್ರೆಸ್ನಲ್ಲಿರೋ ಒಬ್ಬ ಯಾವ್ದಾದ್ರೂ ಶಾಸಕ ಅಂದ್ರೆ ಮುಸಲ್ಮಾನರ ಜೊತೆಗೆ ಬೆರಿಬೇಕು, ಟೋಪಿ ಹಾಕಬೇಕು, ಮತ್ತೆ ನಮಾಜ್ ಮಾಡಬೇಕು, RSS ಅನ್ನ ದ್ವೇಷಿಸಿ ಮಾತನಾಡಬೇಕು, ಬಿಜೆಪಿಯನ್ನ ದ್ವೇಷಿಸಿ ಮಾತನಾಡಬೇಕು. ಆಗ ಅದು ರಾಹುಲ್ ಗಾಂಧಿ ಕಣ್ಣಿಗೆ ನೇರವಾಗಿ ಕ್ಯಾಪ್ಚರ್ ಆಗ್ತಾರೆ ಆ ವ್ಯಕ್ತಿ. ಸೊ ಹಾಗಾಗಿ ಎಂ ಬಿ ಪಾಟೀಲ್ ಕೂಡ ಈಗ ನಾನು ಕೂಡ ರಾಹುಲ್ ಗಾಂಧಿ ಕಣ್ಣಲ್ಲಿ ಸ್ಕ್ಯಾನಿಂಗ್ ಆಗಲಿ ಅನ್ನೋ ಕಾರಣಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನು ಸಮರ್ಥಿಸ್ಕೊಂಡ್ರು, RSS ವಿಷಸರ್ಪ ಇದ್ದಂತೆ ಅಂತ ಸಮರ್ಥಿಸ್ಕೊಂಡ್ರು, ಬಿಜೆಪಿಯನ್ನ ದೂಡಿದ್ರು, ಮುಸಲ್ಮಾನರ ಜೊತೆ ಬೆರೆತರು, ಟೋಪಿ ಹಾಕೊಂಡ್ರು, ನಮಾಜ್ ಮಾಡಿದ್ರು. ಯಾಕೆ? ರಾಹುಲ್ ಗಾಂಧಿ ಕಣ್ಣಿಗೆ ಕಾಣಿಸ್ಕೊಳ್ಬೇಕು, ಇಲ್ಲ ಅಂದ್ರೆ ಕಷ್ಟ ಆಗತ್ತೆ. ಮುಖ್ಯಮಂತ್ರಿ ಆಗುವ ಕನಸು ಕಾಂಗ್ರೆಸ್ನಲ್ಲಿ ಯಾರ್ಯಾರಿಗಿರುತ್ತೋ ಅವ್ರು ಇಷ್ಟೆಲ್ಲ ಮಾಡಲೇಬೇಕು. ಏನೇನು ಮಾಡಬೇಕು ಅಂತ ನಿಮಗೆ ಹೇಳಿದೆ.
ಕಾಂಗ್ರೆಸ್ನಲ್ಲಿದ್ದು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಅಂದ್ರೆ ಇಷ್ಟು ಪಾಯಿಂಟ್ಸ್ ಗಳನ್ನ ಫಾಲೋ ಮಾಡಿದ್ರೆ ಮಾತ್ರ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಎಂ ಬಿ ಪಾಟೀಲ್ ಈಗ ಅವುಗಳನ್ನ ಫಾಲೋ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಆಗೋ ಆಸೆ ಕನಸನ್ನ ಹೊತ್ಕೊಂಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರ ದಾರಿಯನ್ನೇ ಹಿಡ್ಕೊಂಡು ಅವರ ಹೆಜ್ಜೆ ಮೇಲೆ ಹೆಜ್ಜೆಯನ್ನ ಇಡ್ತಾ ಹೋಗ್ತಾ ಇದ್ದಾರೆ. ಸೊ ಇದು ನಿಮಗೆ ವಿಚಾರ ಗೊತ್ತಾಗಬೇಕಾಗಿತ್ತು, ಈ ಪ್ಲಾನಿಂಗ್ ಹೊರ ಬರಬೇಕಾಗಿತ್ತು, ನಿಮಗೆ ನಾನು ತಿಳಿಸ್ದೆ. ಈ ವಿಚಾರ ಪ್ರಸ್ತುತವಾಗಿ ತಿಳಿಸ್ತಾ ಇರುವಂತ ಪ್ರಸ್ತುತ ವಿಚಾರ ಈ ರೀತಿ ನಡೀತಾ ಇದೆ ಈಗ ರಾಜಕೀಯದಲ್ಲಿ. ಸೊ ಇನ್ನು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಬದ್ಧ ವೈರಿಗಳು ಅನ್ನುವ ಲೆಕ್ಕದಲ್ಲಿ ಪೂಜಿಸ್ತಾ ಇರೋದು ನೋಡಿ. ಮುಸಲ್ಮಾನರ ಅದ್ಭುತವಾದಂತಹ ಅವರ ಧರ್ಮದ ಭಾವ ಮತ್ತು ಅವರ ಧರ್ಮದ ಭಾವನೆ ನಮಾಜ್. ಈ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ದ, ಏನಂತ ಹೇಳ್ದ, ನಮಾಜನ್ನ ಬಿಟ್ಟು ಆದ್ರೂ ಸರಿ ನೀವು ಹಿಂದೂಗಳ ಮೇಲೆ ದಂಡೆತ್ತಬೇಕು, ಹಿಂದೂಗಳನ್ನ ಹೊಡಿಬೇಕು ಅಂತ. ಸೊ ನೋಡಿದ್ರಲ್ಲ ಈ ಲೆಕ್ಕಾಚಾರ ಹೇಗಿತ್ತು ಅಂತ ಗಮನಿಸಿದ್ರಲ್ಲ. ಇದನ್ನ ಎಂ ಬಿ ಪಾಟೀಲ್ ಸಮರ್ಥಿಸ್ಕೊಂಡ್ರು. ಆದ್ರೆ ಎಜುಕೇಟೆಡ್ ಮುಸಲ್ಮಾನರು ಮಾತನಾಡಿದ್ದಾರೆ ಇದು ತಪ್ಪು ಅಂತ. ಸೊ ಎಲ್ಲಿ ಮಾತನಾಡಿದ್ದಾರೆ, ಸುಮ್ಮನೆ ಹೇಳ್ತಾ ಇದ್ದೀರಿ ಅಂತ ನೀವು ಹೇಳ್ಬೋದು. ನಾನು ಖಂಡಿತ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಮತ್ತೆ ಇದೇ RSS ನಲ್ಲಿ ಮುಸಲ್ಮಾನ್ ಬಾಂಧವರು ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ, ಅದನ್ನು ನಿಮಗೆ ಪ್ರೂಫ್ ಸಮೇತ ನಾನು ತೋರಿಸ್ತೀನಿ. ಸ್ವತಃ ಮುಸಲ್ಮಾನರ ಬಾಯಿಂದ, ಮುಸಲ್ಮಾನ್ ಬಂಧುಗಳ ಬಾಯಿಂದಾನೇ ಹೇಳ್ತೀನಿ. RSS ನ ವಿರೋಧಿ ಅಲ್ಲ ಮುಸಲ್ಮಾನರು, ವಿರೋಧ ಮಾಡಿ ಅಂತ ಕಾಂಗ್ರೆಸ್ ಪಕ್ಷದ ಈ ತರ ಇದಾರಲ್ಲ ಖರ್ಗೆ ಅಂತವ್ರು. ಸೊ ಇವ್ರು ಹೇಳ್ತಾ ಇರೋದು ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದೆ. ಅದೇ ವೇಯನ್ನ ಎಂ ಬಿ ಪಾಟೀಲ್ ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಈಗ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, RSS ಅನ್ನ ದ್ವೇಷ ಮಾಡಬೇಕು, ಮುಸಲ್ಮಾನ್ ಬಾಂಧವರ ಟೋಪಿ ಹಾಕೊಂಡು ನಾಟಕ ಮಾಡಬೇಕು, ಮತ್ತೆ ರಾಹುಲ್ ಗಾಂಧಿ ಕಣ್ಣಿಗೆ ಕಾಣಿಸ್ಕೊಳ್ಬೇಕು. ಇದೇ ವೇಯಲ್ಲಿ ಎಂ ಬಿ ಪಾಟೀಲ್ ಕೂಡ ಈಗ ಮುಂದೆ ಸಾಗ್ತಾ ಇದ್ದಾರೆ. ಸೊ ಮತ್ತಷ್ಟು ರಾಜಕೀಯ ಈ ಒಳಗುಟ್ಟಿನ ಪ್ಲಾನಿಂಗ್ಸ್ ಗಳನ್ನ ನಿಮ್ಮ ಮುಂದೆ ಪಟಾ ಬಯಲು ಮಾಡ್ತಾ ಇರ್ತೀನಿ. ಮತ್ತೊಂದು ರಾಜಕೀಯ ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಇನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.